ಸಾಗರ ವಿಧಾನಸಭಾ ಕ್ಷೇತ್ರ ಎಂಎಲ್ಎ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಕೆಲಸದ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ? ರಾತ್ರಿ 12 ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಿ ಅವರೇ ನೇರವಾಗಿ ಮಾತಾಡ್ತಾರೆ. ಸಾಗರದಲ್ಲಿ ಅದೇ ಸರ್ ರಸ್ತೆ ಸಮಸ್ಯೆಗಳಿವೆ. ಆನಂದಪುರ ಭಾಗ ಎಲ್ಲ ಭಾಗದಲ್ಲೂ ಈ ಓಸಿ ಆಡೋದು ಜಾಸ್ತಿ ಜನಾಂಗ ಇದೆ. ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಬಣ, ಡಿ.ಕೆ. ಶಿವಕುಮಾರ್ ಬಣ ಅಂತ ಇದೆಯಾ ಸರ್? ನಾನೇನು ಸನ್ಯಾಸಿ ಏನಲ್ಲ, ನಾನು ಸನ್ಯಾಸಿ ಏನಲ್ಲ, ಅವಕಾಶಕ್ಕಾಗಿ ನಾನು ಕೇಳಿ. ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಬಿಜೆಪಿ ವೀಕ್ ಆಗಿದೆ ಅನ್ನೋ ಚರ್ಚೆಗಳು. ವಿಜೇಂದ್ರ ಯಡಿಯೂರಪ್ಪ ಇರೋದ್ರಿಂದ ಅವ್ರು ಸ್ವಲ್ಪ ಇದಾಗಿದೆ. ಅವನು ಈ ವಯಸ್ಸಿಗೆ ಹಿಟ್ಲರ್ ತರ ನಡ್ಕೊಂಡು ಹೋಗ್ತಾ ಇದ್ದಾನೆ. ಈಗಲೇ ಬೇಳೂರು ಗೋಪಾಲಕೃಷ್ಣ ಅವರು, ಮಧು ಬಂಗಾರಪ್ಪ ಅವರು ಜೋಡಿ ತರ ಸಾಕ್ತಾ ಇದ್ದಾರೆ. ನಾವು ಬಂಗಾರಪ್ಪನವ್ರ ಗರಡಿಯಲ್ಲಿ ಬೆಳೆದವರು, ಅವ್ರ ಶಿಷ್ಯನಾಗಿ ಬಂದವನು. ಬಂಗಾರಪ್ಪನವ್ರು ಹಂಗೆ ಸರಿ ಇಲ್ಲ ಅಂದ್ರೆ ಹೊರಟ್ರು ಮತ್ತೊಂದು ಪಕ್ಷಕ್ಕೆ. ಬಿಜೆಪಿ ಜೆಡಿಎಸ್ ಅವರು ಅಂತಾರೆ ನಾವಿಬ್ರು ಒಟ್ಟಾಗಿ ಸಾಕ್ತೀವಿ, 150 ಸೀಟ್ ಬರ್ತೀವಿ ಅಂತ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗದ ಇವನು ವಿಜೇಂದ್ರದ ಏನ್ ಪಾತ್ರ ಅವಾಗ? ಯಡಿಯೂರಪ್ಪ ಯಾವಾಗಲೂ ಬಡ್ಕೊಡ್ತೀವಿ. ಈ ಸರಿ ವಿಷನ್ 130, ವಿಷನ್ 140, ವಿಷನ್ 150 ಅಂತ ಪ್ರತಿ ಸರಿ ಹೇಳೋದು. ಅಲ್ಲಿ 140 ಇಲ್ಲ, 160 ಇಲ್ಲ. ಮೈತ್ರಿ ಭವಿಷ್ಯನ 3 ವರ್ಷದ ಮುಂಚೆನೆ ನೀವು ಹೇಳ್ತಾ ಇದ್ದೀರಿ. ಹೌದು, ಇದು ಉಳಿಯೋದು ನನಗೇನು ಗ್ಯಾರಂಟಿ ಇಲ್ಲ. ಯಾವ ಕಳ್ಸೋದು? ನಿಮ್ಮ ಕನಸಿನ ಸಾಗರ ಏನಾಗಬೇಕು ಸರ್? ಜನಸಾಮಾನ್ಯರಿಗೆ ಎಷ್ಟೊತ್ತಿಗೆ ಸಿಗ್ತಾರೆ, ರಸ್ತೆಗಳಾಗಬೇಕು, ಮತ್ತೆ ಟೂರಿಸ್ಟ್ ಪ್ಲೇಸ್ ಇನ್ನು ಮುಂದೆಲ್ಲ ಇದೆಯಲ್ಲ, ಹೋಟ್ಲು ಗಿಟ್ಲೆಲ್ಲ ಆಗ್ಬೇಕು. ಆಮೇಲೆ ನಮ್ಮ ರಕ್ಕೋಳಿ ಗಂಗಮ್ಮ ಸಮಾಜಕ್ಕೆ ಒಂದು 40 ಲಕ್ಷ ಹಾಕಿದ್ದಾರೆ. APMC ಮಾರ್ಕೆಟ್ ಒಂದಿಲ್ಲ. ಹಳ್ಳಿ ಭಾಗದಲ್ಲಿ ತುಂಬಾ ಎಣ್ಣೆ ಹಾವಳಿ ಇದೆ. ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳು ಬರಲಿ ಅವರು ಸಿಗ್ತಾರೆ ಸರ್. ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು, ಅಭಿಮಾನಿಗಳೇ ನನ್ನ ದೇವರೊಂದಿಗೆ, ಈ ತಾಲೂಕಿನ ಜನರು ನನ್ನ ದೇವರು ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.